ಜನಬಲ ದನಬಲ ಇದ್ದರಿಗಷ್ಟ ಕಾನೂನಲ್ರಿ. ವೆಲ್ಕಮ್ ಬ್ಯಾಕ್ ಟು ರಾಧಾಸ್ ಮಿನಿ ಬ್ಲಾಗ್. ಏನಪ್ಪ ಅಂದ್ರೆ 2.5 ವರ್ಷದಿಂದ ಗುದ್ದಾಡ್ ನಮಗಂತ ಸಾಕಾಗಿತ್ತ. ಇವತ್ತು 112 ನಾ ಕಾಲ್ ಮಾಡ್ದಾಗ ನನಗೆ ಒಬ್ರ ಸಿಕ್ಕರ್ ಪೊಲೀಸ್ ಇವತ್ತಿಂದ ವಿಷಯನ ಬಗೆಹರಿಸಿ ನಮ್ಮ ಕೇಸಿಗೆ ಒಂದು ಅಂತ್ಯ ಎಂಡ್ ಹಾಡಿದ್ರ. ನಮಗೆ ಹಣಬಲ ಐತಿ ಜನಬಲ ಐತಿ ಅಂತ ಮೆರಿಯ ಸ್ವಲ್ಪ ಜನಗ ಕಾನೂನು ಕಾಯ್ದೆ ಬೆಲಿ ಏನಂತ ತೋರ್ಸ್ಕೊಟ್ರ. ಇವ್ರಿಗೊಂದು ಥ್ಯಾಂಕ್ ಯು ಅಂತ ಹೇಳಲೇಬೇಕ್ರಿ. ಕಾನೂನು ನಮ್ನ ಏನ್ ಮಾಡ್ತತಿ ಅಂದರಿಗೆ ಉತ್ತರ ಸತತ್ 2.5 ವರ್ಷದಿಂದ ನಮ್ಮ ಮನೆಗೆ ಸತತ್ ಒಂದು 40 ಪಟ್ಟು ಪೊಲೀಸ್ ಗಾಡಿ ಬಂದಿರ್ಬೋದ. ಬಟ್ ಇವತ್ತಿನ ಮೇನ್ ಹೀರೋ ನನ್ನ ಪಾಲಿಗೆ ಯಶೋಧರ್ ಸರ್. ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಷ್ಟು ಹೇಳಿದ್ರು ತಿಳ್ಕೊಲಿದ್ರ ಬನ್ರಿ ಕಾನೂನಾಗ ಹೆಂಗ್ ಕಟ್ ಹಾಕ್ಬೇಕಂತ ಹೇಳಿ ಕಟ್ ಹಾಕಿದಾರ. ಆದ್ರೆ ನಮ್ಮ ಶಿಳಾಕೊಪ್ಪ ಪೊಲೀಸ್ರು ಏನ್ ಪ್ರಯತ್ನ ಪಟ್ಟದಿಲ್ಲ ಅಂತ ಅಲ್ಲ, ಪ್ರಯತ್ನ ಪಟ್ಟಿದ್ರ. ಬಟ್ ಈ ರೀತಿ ಸಕ್ಸಸ್ಫುಲ್ ಒಂದು ರೇಟಿಂಗ್ ಕೊಡಕ್ ಆಗಿದ್ದಿಲ್ಲ. ಇವತ್ತು 3 ಪೊಲೀಸ್ ಗಾಡಿ 8 ಜನ ಪೊಲೀಸ್ ಬಂದ ಫುಲ್ ಕಂಪ್ಲೀಟ್ ಬಗೆಹರಿಸ್ಕೊಟ್ರ. ಇದ ನಾಕ್ ಅದಕ್ ಫಲ ಅನ್ಕೊಂತ. 1.5 ವರ್ಷ 2 ವರ್ಷದ ಬಡ್ಡಿಗಾತ ನಾ ಕಾನೂನ್ ಕಾದಕ್ ಇವತ್ ನನ್ ಕಾನೂನ್ ಕಾಯ್ತ ಅಂತ ಅನ್ಕೊಂತೇನ್ರಿ. ಇದನ್ನ ಶೇರ್ ಮಾಡೋ ಉದ್ದೇಶ ಏನಂದ್ರ ಯಾವ ರೀತಿ ನಮ್ಮ ಟೈಮ್ನೊಳಗ್ ಪೊಲೀಸ್ ಆಕಾರ ನಮಗ್ ಇವತ್ ಸಹಾಯ ಮಾಡಿದ ಯಾವ್ದೇ MP ಅಲ್ಲ MLA ಅಲ್ಲ ಜನಪ್ರತಿನಿಧಿಗಳಲ್ಲ. ಅಂಬೇಡ್ಕರ್ ಅವ್ರು ಕಟ್ಕೊಟ್ಟಿದ್ದ ಸಂವಿಧಾನ ನಿಷ್ಠೆಯಿಂದ ಕಾರ್ಯನಿರ್ವಹಿಸಿದ ಪೊಲೀಸ್ ಇಲಾಖೆ. ಹಣಬಲ ಜನಬಲ ಅಲ್ರಿ. ನೀ ಸರಿ ಇದ್ದಿ ಅಂದ್ರೆ ನಿನ್ ಕಾನೂನಿನ ಬಲ ಐತಿ ಅಂತ ಇವತ್ತಿನ ಪೊಲೀಸರ ತೋರ್ಸ್ಕೊಟ್ಟ. ಥ್ಯಾಂಕ್ ಯು ಫಾರ್ ವರ್ಕಿಂಗ್.